ಭತ್ತದ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಕಾರಣ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ಭತ್ತದ ಬೆಳೆ ನಾಶವಾಗಿರುವ ಘಟನೆ ಬೇಲೂರು ತಾಲೂಕಿನ ಜಗಬೋರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೇವಯ್ಯ ಎಂಬುವವರು 3 ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆದಿದ್ದರು. ಕಷ್ಟಪಟ್ಟು ಕಾಡಾನೆಗಳಿಂದ ಭತ್ತದ ಬೆಳೆಯನ್ನ ರಕ್ಷಿಸಿಕೊಂಡಿದ್ದರು. 2 ದಿನಗಳ ಹಿಂದೆಯಷ್ಟೇ ಭತ್ತ ಕಟಾವು ಮಾಡಿ ರೇವಯ್ಯ ಬಣವೆ ಹಾಕಿದ್ದರು. ಆದರೆ ಕಳೆದ ರಾತ್ರಿ ಭತ್ತದ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ಇದರಿಂದ ಇಡೀ ಭತ್ತದ ಬಣವೆಯೇ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಜಾನುವಾರುಗಳಿಗೆ ಮೇವಾಗಬೇಕಿದ್ದ ಹುಲ್ಲು ಭಸ್ಮವಾಗಿದೆ. ಕಿಡಿಗೇಡಿಗಳ ಈ ಕೃತ್ಯದಿಂದ ರೈತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಿ ಈ ಕೃತ್ಯವೆಸಗಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ರೈತ ರೇವಯ್ಯ ಕಣ್ಣೀರು ಹಾಕಿ ಮನವಿ ಮಾಡಿದ್ದಾರೆ. ಅವತ್ತಿಂದ ಕಾಯ್ದಿತ್ತು ಆನೆ ಬೇಟೆಗಾಗಿ ನಿನ್ನೆ ಮಿಷನ್ ವರ್ಷ ಅಂತ ಕೊಯ್ದಾಕಿದ್ದು. ಆದರೆ ಬಂದು ಯಾರ ಕಿಡಿಗೇಡಿಗಳು ನಿನ್ನೆ 7 ಗಂಟೆಲಿ ಬಂದು ಬೆಂಕಿ ಹಾಕಿದ್ದಾರೆ. ನಮಗೂ ಜಾಗಕ್ಕೂ 1 ಕಿಲೋಮೀಟರ್ ದೂರ. ಆದರೆ ಅಷ್ಟಿಗೆ ಯಾರು ಹಿಂಗೆ ಗೊತ್ತಾಯ್ತು ಹಿಂಗೆ ಆಯ್ತಲ್ಲ ಅಂತೇಳಿ ಬಂದು ಇದು ಮಾಡೋದು. ಆದರೆ ಆಗಲ್ಲ, ತಪ್ಸೋಕ್ಕಾಗಲ್ಲ, ಏನು ಮಾಡೋದು. ಅಷ್ಟಿಗೆಲ್ಲ ಮುಕ್ಕಲು ಹೊಡೆದೋಯ್ತು. ಆದರೆ ಬಂದು ಈ ಥರ ಈಗೆಲ್ಲ ಲಾಸ್ ಆಗಿದೆ. ನಮ್ಮ ಮಕ್ಕಳು ಎಲ್ಲ ಇದ್ರನ್ನೇ ನಂಬಿಕೆ ಎಲ್ಲ ಮಾಡ್ಕೊಂತ ಇದ್ದೆ. ಆದರೆ ಇವತ್ತು ಭಾರಿ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ರಾತ್ರಿ ನನಗೆ ಒಂಥರ ಅನಾಹುತ ಮಾಡ್ಕೊಂಡು ಮಾಡಿದರೆ ಬೇಡ ಅಂತೇಳಿ ಎಲ್ಲ ನಮ್ಮ ಗ್ರಾಮಸ್ಥರು ಕರೆದು ಒಂದು ಪರಿಹಾರ ಕೊಡ್ಸೋಣ ಅಂತೇಳಿ ಮಾಡಿದ್ದಾರೆ. ನಮ್ಮ ಸ್ನೇಹಿತರೆಲ್ಲ ಒಂದು ದಾರಿ ಪರಿಹಾರ ಕೊಟ್ಟು ನಮಗೊಂದು ದಾರಿ ಮನವಿ ಅಷ್ಟು ಗೇಣಿ ಮಾಡಿ ಸರ್. ನಾವು ಬೇರೆ ಗೇಣಿ ಮಾಡಿದ್ದು ನಾವು ಇದನ್ನೇ ನಂಬಿಕೆ ನಾವು ಇದನ್ನೇ ನಂಬಿಕೆಯನ್ನು ನಾವು ಜೀವನ ಮಾಡ್ತೀವಿ. ಇದು ಆನೆ ಎಲ್ಲ ಇದು ಮಾಡ್ಕೊಂಡು ನಾವು ಸುಂದಿಲೆಲ್ಲ ಲಾಸ್ ಮಾಡ್ಕೊಂಡು ಬೇಕಾದ ಲಾಸ್ ಮಾಡ್ಕೊಂಡು ಇದನ್ನೇ ನಂಬಿಕೆ ಜೀವನ ಹಿಂಗೆ ಆಗಿದೆ. 4 ಜನ ಸರ್ ಅದಕ್ಕೆ ಇದನ್ನೇ ನಂಬಿಕೆ ಜೀವನ ಮಾಡ್ತೀವಿ ನಾವು. ಆದರೆ ಹಿಂಗೆ ಆಗೋಯ್ತು. ಈಗ ಆಗಿದೆ ಬಿಡಿ. ಇವತ್ತನ್ನೆಲ್ಲ ಗೊತ್ತಿಗೆ ನೋಡಿ ಇವತ್ತು ಆಗಿದೆ ಅದು ಹೇಳಂಗಿಲ್ಲ. ಆಗಿದೆ ಒಂದು 2 ಲಕ್ಷ ಖರ್ಚು ಮಾಡಿತ್ತು. 30 ಕ್ವಿಂಟಲ್ ಆಗ ಸರ್. 30 ಕ್ವಿಂಟಲ್ ಭತ್ತ ಆಗ ಸರ್. ಎಲ್ಲ ಒಳ್ಳೆ ಸಾಲು ಮಾಡಿದ್ದು. ಊಟಕ್ಕೆ ಮಾಮಿನ ಜೀವನಕ್ಕೆ ಊಟಕ್ಕೆ ಭತ್ತಕ್ಕಿಲ್ಲ. ಊಟಕ್ಕೆ ಇಲ್ಲ ತಂದು ಅಕ್ಕಿ ಕೊಂಡು ತಂತ ಇದೀವಿ.